सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। अग्रे तावत् श्री श्री स्वामिचरणानां प्रशस्ति श्लोकमेकं पठित्वा अनुग्रहं च प्राप्य प्रकृतं ग्रन्थभागं यथा स्वामिपादानुग्रहं विचारयामः। ॐ कषाय रहितं काषाय वासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजम्। ॐ कषाय रहितं काषाय वासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ओम अवाच्यमप्रमेयं च कार्यकारणवर्जितं निष्क्रियं निष्कलं शान्तमात्मानमनुसन्धते पदवाक्य प्रमाणज्ञान संप्रदायविदो गुरून् नत्वा विशुद्ध वेदांत परिभाषा प्रकाश्यते। अस्मिन् विशुद्ध वेदांत परिभाषायां चतुर्थो विषयः इदानीं विचार्यते। चतुर्थो विषयः तत्रापि अवशिष्टभागः इदानीं विचार्यते। चतुर्थो विषयः कः? ब्रह्मणो जगत्कारण व्यवहारः। ನಾಲ್ಕನೆಯ ಭಾಗದಲ್ಲಿ ಬ್ರಹ್ಮಕ್ಕೆ ಜಗತ್ಕಾರಣ ಅಂತ ಇದೆಯಲ್ಲ, ಆ ಜಗತ್ಕಾರಣ ಅಂತಕ್ಕಂಥದ್ದು ಕೇವಲ ವ್ಯವಹಾರ ದೃಷ್ಟಿಯಿಂದ ಹೇಳಿದ ಮಾತು. ಹಾಗಾಗಿ ನಾವು ಬ್ರಹ್ಮಣೋ ಜಗತ್ಕಾರಣ ವ್ಯವಹಾರ ಎಂಬುದಾಗಿಯೇ ಇದಕ್ಕೆ ತಲೆಬರಹವನ್ನು ಕೊಟ್ಟಿದ್ದೇವೆ. ಯಾತಕ್ಕೆ ಅಂದರೆ ವ್ಯವಹಾರ ದೃಷ್ಟಿಯೊಂದನ್ನು ಬಿಟ್ಟರೆ ಬ್ರಹ್ಮಕ್ಕೆ ಜಗತ್ ಕಾರಣತ್ವವಾಗಲಿ ಅಥವಾ ಈ ಒಂದು ಜಗತ್ತಿಗೆ ಕಾರ್ಯತ್ವವಾಗಲಿ ಹೊಂದುವುದಿಲ್ಲ. ಬ್ರಹ್ಮಕ್ಕೆ ಕಾರಣತ್ವವೂ ಹೊಂದುವುದಿಲ್ಲ, ಜಗತ್ತಿಗೆ ಕಾರ್ಯತ್ವವೂ ಹೊಂದುವುದಿಲ್ಲ. ಆದ್ದರಿಂದ ಏನು, ಕೇವಲ ವ್ಯವಹಾರ ದೃಷ್ಟಿಯಿಂದ ಹೇಳಿದ ಮಾತಷ್ಟೇ ಇದು. ಬ್ರಹ್ಮಣೋ ಜಗತ್ಕಾರಣ ವ್ಯವಹಾರ ಅಂತಕ್ಕಂಥ ಇದರಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟು ಹೇಗೆ
ಈ ಜಗತ್ಕಾರಣ ವ್ಯವಹಾರ ಬ್ರಹ್ಮದಿಂದ ಈ ಜಗತ್ತು ಹುಟ್ಟಿದೆ ಅಂದರೆ ಹೇಗೆ ಹುಟ್ಟಿದೆ, ಆ ಹುಟ್ಟಿದ್ದ ಮೇಲೆ ಅದಕ್ಕೆ ಏನು, ಅದರ ಒಂದು ಸ್ಥಿತಿ ಏನು, ಇವೆಲ್ಲ ಕೂಡ ವಿಚಾರ ಮಾಡಿದರೆ ಅದಕ್ಕೆ ಉದಾಹರಣೆ ಮೂಲಕವೇ ಹೇಳಿದ್ರು. ಈ ಬ್ರಹ್ಮ ಹೇಗೆ ಹುಟ್ಟಿದೆ ಮತ್ತೆ, ಹೇಗೆ ಒಂದು ಮಣ್ಣಿನ ಮುದ್ದೆಯಿಂದ ಘಟ ಶರಾವಾದಿಗಳು ಉಂಟಾಗುತ್ತವೆಯೋ ಉತ್ಪತ್ತಿಯಾಗುತ್ತವೆಯೋ ಹಾಗೆ ಮತ್ತೆ ಈ ಒಂದು ಬ್ರಹ್ಮವನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಅಂತಕ್ಕಂಥದ್ದು ಈ ದೃಷ್ಟಿಯಿಂದ. ಯಾಕೆ ಅಂತಂದ್ರೆ ಮಣ್ಣನ್ನ ಒಂದನ್ನು ತಿಳಿದರೆ ಆ ಮಣ್ಣಿನ ಕಾರ್ಯವಾದ ಎಲ್ಲವನ್ನೂ ಕೂಡ ತಿಳಿದಂತೆ ಆಗಿಬಿಡುತ್ತದೆ. ಈಗ ಈ ಘಟ ಶರಾವ ಅಂತಕ್ಕಂಥದ್ದು ಮಣ್ಣಿನಿಂದ ಹುಟ್ಟಿದೆ ಸರಿ, ಯಾತಕ್ಕೆ ನಾವು ಘಟ ಶರಾವ ಅಂತ ಕರೀತಾ ಇದ್ದೇವೆ? ಏನೋ ಒಂದು ಆಕಾರ ಬಂತು, ನಾಮ ಬಂತು, ರೂಪ ಬಂತು. ಸರಿ, ನಾಮ ರೂಪ ಬಂದ್ರೆ ಇದು ಯಾತಕ್ಕೆ ಇದು ಅಂತಂದ್ರೆ ಕೇವಲ ವ್ಯವಹಾರಕ್ಕೆ ಮಾತ್ರ ಅಷ್ಟೇ. ಈಗ ಮಣ್ಣಿನ ಮುದ್ದೆ ಇದೆ, ಮಣ್ಣಿನ ಮುದ್ದೆ ಏನಾಗಿದೆ, ಅದು ವ್ಯವಹಾರ ಯೋಗ್ಯವಲ್ಲ. ಯಾಕೆ? ಮಣ್ಣಿನ ಮುದ್ದೆ ತಗೊಂಡು ನೀರು ತರೋಕ್ಕಾಗೋದಿಲ್ಲ, ಅಡಿಗೆ ಮಾಡೋಕ್ಕಾಗೋದಿಲ್ಲ, ಮತ್ತೊಂದಕ್ಕೆ ಪ್ರಯೋಜನ ಆಗೋದಿಲ್ಲ, ಏನೂ ಆಗೋದಿಲ್ಲ. ವ್ಯವಹಾರ ಯೋಗ್ಯವನ್ನಾಗಿ ಮಾಡಬೇಕಾದ್ರೆ ಅದಕ್ಕೊಂದು ನಾಮ, ಒಂದು ರೂಪ ಎಂಬುದನ್ನು ಕೊಡಬೇಕು. ಯಾವುದಕ್ಕೆ? ಆ ಮಣ್ಣಿನ ಮುದ್ದೆಗೆ. ಆ ನಾಮ ರೂಪ ಕೊಟ್ಟಾಗ ಯಾವುದೋ ಒಂದು ಪದಾರ್ಥ ಉತ್ಪನ್ನವಾಯಿತು, ಆ ಪದಾರ್ಥ ಏನಾಗುತ್ತೆ? ವ್ಯವಹಾರ ಯೋಗ್ಯವಾಗಿದೆ. ಹೀಗಾಗಿ ಆ ನಾಮರೂಪಗಳಿಂದ ಕೂಡಿದ ಆ ಒಂದು ಮಡಕೆ ಎತ್ತಲೋ ಶಾವಿಗೆ ಏನೋ ಇದೆಯಲ್ಲ, ಅದು ಯಾವುದಕ್ಕೆ? ಕೇವಲ ವ್ಯವಹಾರಕ್ಕೆ ಮಾತ್ರ ಯೋಗ್ಯವಾಗಿರತಕ್ಕಂಥದ್ದು. ಮತ್ತು ಅದು ಮಣ್ಣನ್ನ ಬಿಟ್ಟು, ತನ್ನ ಕಾರಣವಾದ ಮಣ್ಣನ್ನ ಬಿಟ್ಟು ಎಂದೂ ಇರುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಈ ಬ್ರಹ್ಮ ಇದೆಯಲ್ಲ, ಇದೂ ಕೂಡ ಈ ಒಂದು ನಾಮರೂಪಗಳಾಗಿ ಪರಿಣಮಿಸಿರತಕ್ಕಂಥದ್ದು ಕೇವಲ ವ್ಯವಹಾರ ದೃಷ್ಟಿಯಿಂದ ನಾವು ಹಾಗೆ ಹೇಳ್ಬೇಕಷ್ಟೆ. ಮತ್ತೆ ಪರಮಾರ್ಥ ದೃಷ್ಟಿಯಿಂದ ಏನು? ಪರಮಾರ್ಥ ದೃಷ್ಟಿಯಿಂದ ಕಾರ್ಯವೂ ಇಲ್ಲ, ಕಾರಣವೂ ಇಲ್ಲ. ಈ ಅದ್ವೈತ ವೇದಾಂತದಲ್ಲಿ ಮುಖ್ಯವಾಗಿ ನಾವು ತಿಳಿಯಬೇಕಾದ ಒಂದು ವಿಷಯ ಏನು, ವಿವೇಚನೆ ಮಾಡಬೇಕಾದದ್ದು ಏನು ಅಂದ್ರೆ ಪರಮಾರ್ಥ ದೃಷ್ಟಿ ಮತ್ತೆ ವ್ಯಾವಹಾರಿಕ ದೃಷ್ಟಿ. ವ್ಯವಹಾರ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ, ಅಥವಾ ಪರಮಾರ್ಥ ದೃಷ್ಟಿ, ವ್ಯವಹಾರ ದೃಷ್ಟಿ. ಇದರ ಒಂದು ವಿಂಗಡಣೆ ನಮಗೆ ತಿಳಿದಿರಬೇಕು. ಈ ವ್ಯವಹಾರ ದೃಷ್ಟಿ ಏನು? ವ್ಯವಹಾರ ದೃಷ್ಟಿಗೆ ಅಷ್ಟೇ ಸೀಮಿತವಾದ ಒಂದು ಪ್ರಯೋಜನ, ವ್ಯವಹಾರಕ್ಕೆ ಮಾತ್ರ ಯೋಗ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಸತ್ಯತ್ವ ಅಂತಲಾಗಲಿ ನಿತ್ಯತ್ವ ಅಂತಲಾಗಲಿ ಇರೋದಿಲ್ಲ. ಹಾಗ್ತಾರೆ. ಆದರೂ ಕೂಡ ಏನ್ ಹೇಳ್ತವೆ? ಓ, ಮಡಕೆ ಇದೆ, ಅದರಿಂದ ಎಲ್ಲ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ ಅಂತ ಎಲ್ಲ ಹೀಗಾಗಿ ನಾವು ಪದಪ್ರಯೋಗ ಮಾಡ್ತೇವೆ, ಉಪಯೋಗ ಪಡ್ಕೊಳ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಏನು ಪರಮಾರ್ಥವಾಗಿ ಏನು? ಮಣ್ಣನ್ನು ಬಿಟ್ಟು ಮಡಿಕೆ ಅಂತ ಇಲ್ಲ. ಈ ಮಡಿಕೆ ಅಂತ ಬಂದಿರತಕ್ಕಂಥದ್ದು ಕೇವಲ ವ್ಯವಹಾರಕ್ಕೋಸ್ಕರ ಅಷ್ಟೇ. ಈ ಮಡಿಕೆ ಒಡೆದು ಹಾಕಿದ್ವಿ, ಇನ್ನೊಂದು ತಟ್ಟೆ ಮಾಡಿದ್ವಿ, ಅದು ಶರಾವೆ ಆಯಿತು, ಅದೊಂದೊಂದು ಪ್ರಯೋಜನಕ್ಕೆ ಬರುತ್ತೆ. ಹಾಗಾಗಿ ಇದಕ್ಕೆ ಅಸ್ತಿತ್ವ, ಪರಮಾರ್ಥವಾದ ಒಂದು ಅಸ್ತಿತ್ವ ಅಂತಕ್ಕಂಥದ್ದು ಇರೋದಿಲ್ಲ. ನಿಜವಾಗಿ ಅಸ್ತಿತ್ವ ಅಂತಕ್ಕಂಥದ್ದು ಯಾವುದಕ್ಕೆ ಇರ್ತಕ್ಕಂಥದ್ದು? ಬ್ರಹ್ಮಕ್ಕೆ ಇರ್ತಕ್ಕಂಥದ್ದು. ಇದನ್ನ ಈ ಒಂದು ದೃಷ್ಟಾಂತದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಇದು ನೋಡಿ, ಈ ಒಂದು ಬ್ರಹ್ಮವು ಜಗತ್ತಿಗೆ ಕಾರಣವಾಗಿದೆ ಅಂದ್ರೂ ಒಂದೇ, ಬ್ರಹ್ಮದಿಂದ ಜಗತ್ತು ಸೃಷ್ಟಿಯಾಗಿದೆ ಅಂತಂದ್ರೂ ಒಂದೇ. ಈ ಸೃಷ್ಟಿ ಪ್ರಕರಣವನ್ನ ಈ ತೈತ್ತಿರೀಯೋಪನಿಷತ್ತಿನಲ್ಲಿ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿನ್ನೆ ತಾನೇ ಅದರ ಒಂದು ಭಾಗವನ್ನು ನಾವು ವಿಚಾರ ಮಾಡಿದ್ವಿ. ನೋಡಿ, ಅಲ್ಲಿ ಏನ್ ಹೇಳ್ತಾರೆ, ಯಾತಕ್ಕೆ ಅಲ್ಲಿ ಹೇಳ್ತಾ ಇದೆ? ಇದಕ್ಕೆ ಪೂರಕವಾಗಿರತಕ್ಕಂಥ ವಿಚಾರ ಏನು
ನೋಡಿ, ಅಲ್ಲಿ ಮೊಟ್ಟ ಮೊದಲಿಗೆ ಏನ್ ಹೇಳಿದ್ರು? ಬಹುಭವನ ಶ್ರುತಿ, ಅದೇ ಸೃಷ್ಟಿ. ಏನದು? ಬಹುಸ್ಯಾಂ ಪ್ರಜಾಯೇ, ಬಹುಸ್ಯಾಂ ಮತ್ತೆ ಪ್ರಜಾಯೇಯ, ಬಹುಸ್ಯಾಂ ಪ್ರಜಾಯೇಯ, ಅದು ಒಟ್ಟಿಗೆ ಹೇಳಿದ್ರು ಕೂಡ ಬಹುಸ್ಯಾಂ ಪ್ರಜಾಯೇಯ ಅಂತ ಅನ್ಸ. ಯಾರು ಬಹುವಾಗುವರು ಪ್ರಜಾದ ಉತ್ಪತ್ತಿ ಮಾಡಿದ್ರು ಅಂತಾರೆ. ಆ ಸೃಷ್ಟಿ ಮಾಡಿದಾಗ ಆಯ್ತು. ಆಮೇಲೆ ಸೃಷ್ಟಿ ಮಾಡಿದ ಮೇಲೆ ಏನಾಯ್ತು? ಸೃಷ್ಟಿ ಮಾಡಿದ ಮೇಲೆ ಅದಕ್ಕೆ ಒಂದು ಪ್ರಯೋಜನ ಅಂತ ಬರಬೇಕಾದ್ರೆ ತತ್ಸೃಷ್ಟ ತದೇವ ಅನುಪ್ರಾವಿಶತ್. ಸೃಷ್ಟಿ ಮಾಡಿ, ಯಾವ ಸೃಷ್ಟಿ ಮಾಡಿತು? ಬ್ರಹ್ಮವೇ. ಮತ್ತು ಅದನ್ನು ಪ್ರವೇಶ ಮಾಡಿದ್ಯಾವುದು? ಅದೇ ಬ್ರಹ್ಮವೇ. ಅಂದ್ರೇನು? ಕಾರಣ ಏನಾಯ್ತು? ಬ್ರಹ್ಮ ಆಯ್ತು. ಕಾರ್ಯ ಏನಾಯ್ತು? ಜಗತ್ತಾಯ್ತು. ಈ ಕಾರಣವೇ ಕಾರ್ಯವನ್ನು ಪ್ರವೇಶಿಸಿತು ಅಂತ ಆಯ್ತು. ಏನ್ ಸ್ವಾಮಿ ಇದು? ವಿಚಿತ್ರವಾಗಿದೆಯಲ್ಲ. ಎಲ್ಲಾದರೂ ಕೂಡ ಕಾರಣವು ಕಾರ್ಯವನ್ನು ಪ್ರವೇಶಿಸುತ್ತಾ ಅಂದ್ರೆ ಏನಾಯ್ತು? ಕಾರ್ಯದಲ್ಲಿ ಕಾರಣ ಅಂತಕ್ಕಂಥದ್ದು ಇಲ್ಲ ಅಂತ ಹಾಗಾಯ್ತು. ಹೌದು ತಾನೆ? ಇಲ್ಲೇ ಇದ್ರೆ ತಾನೆ ಪ್ರವೇಶ ಸಾಧ್ಯ ಅಲ್ಲ ಸ್ವಾಮಿ? ಎಲ್ಲಾದ್ರೂ ಕೂಡ ಕಾರಣವನ್ನ ಬಿಟ್ಟು ಕಾರ್ಯ ಇರೋದಕ್ಕೆ ಸಾಧ್ಯನಾ? ಅಲ್ಲಿ ಏನಾಯ್ತು? ಈ ಎಲ್ಲ ಪ್ರವೇಶ ಶ್ರುತಿ, ಬಹುಭವನ ಶ್ರುತಿ, ಸೃಷ್ಟಿ ಇಷ್ಟು ಎಲ್ಲ ಏನಾಯ್ತು? ಅರ್ಥವೇ ಇಲ್ಲ ಅಂತ ಆಗಿಬಿಡ್ತು. ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಷ್ಟು ಕಾರಣವನ್ನ ಅದಕ್ಕೆ ಪೂರ್ವ ಪಕ್ಷಿ ಹೇಳ್ತಾರಲ್ಲ. ಇಲ್ಲ, ಅದಕ್ಕೆ ಏನು ಅಂತಂದ್ರೆ ಈ ತತ್ಸೃಷ್ಟ್ವಾ ತದೇವಾನು ಪ್ರಾವೇಶತು, ಬಹುಭವನ ಆಯ್ತು, ಸೃಷ್ಟಿ ಆಯ್ತು. ಸೃಷ್ಟಿಯಾಗಿ ಪ್ರವೇಶ ಮಾಡಿತು ಅಂತ ಹೇಳಿದ್ರೆ ಏನರ್ಥ? ಹೀಗರ್ಥ. ಕಾರಣವೇ ಕಾರ್ಯವನ್ನು ಪ್ರವೇಶ ಮಾಡಿತು ಹೊಂದೋದಿಲ್ಲ. ಯಾಕೆ? ಕಾರಣ ತನ್ನ ರೂಪದಿಂದ ಕಾರ್ಯವನ್ನು ಪ್ರವೇಶ ಮಾಡೋದಕ್ಕೆ ಆಗೋದೇ ಇಲ್ಲ. ಆ ತನ್ನ ಆಗಲೇ ಅದು ಇದ್ದು ಬಿಟ್ಟಿರುತ್ತೆ. ಸರಿ, ಬೇರೆ ರೂಪದಿಂದ ಪ್ರವೇಶ ಮಾಡಬಹುದು ಅಂತಂದ್ರೆ ಬೇರೆ ರೂಪದಿಂದ ಪ್ರವೇಶ ಮಾಡಿದ್ರೂ ಕೂಡ ಏನಾಗುತ್ತೆ? ಪ್ರವೇಶ ಮಾಡುವುದಕ್ಕೆ ಆ ಕಾರಣ ಅಂತಕ್ಕಂಥದ್ದು ಬ್ರಹ್ಮ, ಆ ಬ್ರಹ್ಮ ಇಲ್ಲದೆ ಇರತಕ್ಕಂಥ ಸ್ಥಳವೇ ಇಲ್ಲ. ಹೇಗಿದೆ ವಾಕ್ಯ? ಹೀಗೆ ಒಂದು 4-5-6 ವಿಕಲ್ಪಗಳನ್ನು ಹೇಳಿ, ಹೀಗೆ ಪ್ರವೇಶ, ಹೀಗೆ ಪ್ರವೇಶ, ಹೀಗೆ ಸೃಷ್ಟಿ, ಹೀಗೆ ಸೃಷ್ಟಿ ಮಾಡಿ ಪ್ರವೇಶ ಅಂತ ಹೇಳಿದಾಗ ಯಾವುದನ್ನು ಒಪ್ಪೋದಿಲ್ಲ. ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ಆಚಾರ್ಯರು ಎಲ್ಲವನ್ನೂ ಕೂಡ ನಿರಾಕರಣೆ ಮಾಡಿಬಿಡ್ತಾರೆ ಪೂರ್ವ ಪಕ್ಷವನ್ನ. ಹಾಗಾದ್ರೆ ಕೊನೆಗೆ ಒಂದು ಮಾತು ಹೇಳ್ತಾನೆ ಅವನು. ಏನಂತ? ಸರಿ ಸ್ವಾಮಿ, ಈ ಶ್ರುತಿ ಇದೆಯಲ್ಲ, ಏನು? ಈ ಸೃಷ್ಟಿ ಆಯಿತು, ಸೃಷ್ಟಿಯಾಗಿ ಪ್ರವೇಶವಾಯಿತು, ಇವೆಲ್ಲ ಇದೆಯಲ್ಲ, ಈ ಸೃಷ್ಟಿ ಪ್ರಕ್ರಿಯೆ ಅಂತ ಏನಿದೆ ಅದನ್ನು ಹೇಳ್ತಕ್ಕಂತಹ ಉಪನಿಷದ್ ವಾಕ್ಯ ಇದೆಯಲ್ಲ, ಅದಕ್ಕೆ ಏನೂ ಬೆಲೆ ಇಲ್ಲ, ಅದಕ್ಕೆ ಅರ್ಥವೇ ಇಲ್ಲ. ಅದು ಪೂರ್ಣವಾಗಿ ತ್ಯಾಜ್ಯ. ಅದನ್ನ ಬಿಟ್ಟಾಕ್ಬೇಕು ಸ್ವಾಮಿ ಏನ್ ಬಿಡ್ತಾನೆ. ಯಾಕೆ? ಏನು ಹೇಳಿದ್ರು ನೀವು ಒಪ್ತಾ ಇಲ್ವಲ್ಲ. ಒಪ್ತಾ ಇಲ್ಲ ಅಂದ್ರೆ ಸುಮ್ಮನೆ ಒಪ್ತಾ ಇಲ್ಲ ಅಂತಲ್ಲ, ಅದಕ್ಕೆ ಕಾರಣವನ್ನು ಕೊಟ್ಟು ಉಪಪತ್ತಿ ಮೂಲಕವಾಗಿ ನೋಡಪ್ಪ ಸರಿ ಹೋಗಲ್ಲ ಅಂತ ತೋರಿಸ್ತಾ ಇದ್ದಾರಲ್ಲ, ಏನಾದ್ರೂ ಒಪ್ತಾ ಇಲ್ಲ. ಹಾಗಾದ್ರೆ ಏನು? ಅಯ್ಯೋ ಅದಕ್ಕೆ ಇಲ್ಲ ಅಷ್ಟೇ, ಏನೋ ಮಕ್ಕಳು ಹೇಳ್ತಾರಲ್ಲ, ಏನೋ ಹುಚ್ಚ ಏನೋ ಹೇಳ್ತಾರೆ, ಹಾಗೆ ಬಿಟ್ಬಿಡ್ಬೇಕಷ್ಟೇ ಮಾತನ್ನ. ಅಂದ್ರೆ ಅಯ್ಯಯ್ಯೋ ಎಲ್ಲಾರು ಉಂಟೇನಪ್ಪ, ಏನ್ ಹೇಳ್ತಾ ಇರೋದು ನೀನು? ಇದು ಏನಿದು? ಶ್ರುತಿ ಇದು ಏನು? ಯಾವುದೋ ಒಂದು ಕಾದಂಬರಿನ ಬಿಟ್ಬಿಡೋದಕ್ಕೆ? ಶ್ರುತಿಯಲ್ಲಿ ಯಾವ ಒಂದು ಪದ ಆಗಲಿ ಅಕ್ಷರ ಆಗಲಿ ಅದಕ್ಕೆ ಅರ್ಥ ಇಲ್ಲ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಪ್ರತಿಯೊಂದಕ್ಕೂ ಅರ್ಥ ಸಹಿತವಾಗಿ ಇರ್ತಕ್ಕಂಥದ್ದು. ಮತ್ತೆ ಏನ್ ಸ್ವಾಮಿ, ಅರ್ಥ ಹೇಳಿದ್ರೆ ಅದನ್ನು ಒಪ್ಪಲ್ಲ, ಹೋಲಿ ಬಿಟ್ಬಿಡಿ ಅಂದ್ರೆ ಅದನ್ನು ಒಪ್ಪಲ್ಲ, ಇದೇನಿದು ಅಂತಂದ್ರೆ ನೋಡಪ್ಪ, ಸುಮ್ಮನೆ ಯಾವುದ್ಯಾವುದೋ ಬೇಡದೇ ಇರತಕ್ಕಂಥ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ ನೀವು. ಇವೆಲ್ಲವೂ ಕೂಡ ಅನವಶ್ಯಕವಾದ ವಿಚಾರ. ಆದ್ದರಿಂದ ಏನು ಪ್ರಕೃತಿ ವಿಷಯ ಏನು ಗೊತ್ತೇನೋ, ನಾವು ಹೇಳ್ತೇವೆ ಈ ವಾಕ್ಯಕ್ಕೆ, ಈ ಸೃಷ್ಟಿ ವಾಕ್ಯ ಇದೆಯಲ್ಲ, ಈ ಸೃಷ್ಟಿ ಮಾಡಿ ಪ್ರವೇಶ ಮಾಡಿದನು ಅಂತ ವಾಕ್ಯ, ಆ ಸೃಷ್ಟಿ ಪ್ರಕ್ರಿಯೆ ವಾಕ್ಯ ಪ್ರವೇಶ ಮಾಡಿ ವಾಕ್ಯಕ್ಕೆ ಇದಕ್ಕೆ ಬೇರೆಯಾದ ಅರ್ಥವೇ ಇದೆ. ನೀವು ಹೇಳಿದ ಯಾವ ಅರ್ಥವೂ ಅಲ್ಲ.
ಏನ್ ಸ್ವಾಮಿ ಎಲ್ಲ ಅರ್ಥವನ್ನು ಹೇಳಿದ್ವಿ ನಾವು, ಬೇರೆ ಅರ್ಥ, ಹೌದು ಬೇರೆ ಅರ್ಥ ಇದೆ, ನಿಮಗೆ ಗೊತ್ತೇ ಇಲ್ಲ ಅದು. ಸರಿ ಸ್ವಾಮಿ, ನಿಮಗೆ ಗೊತ್ತಾ ಅದು, ಹೇಳಿ ಹಾಗಾದ್ರೆ. ಹೇಳ್ತೇವೆ ಅಂತ ಹೇಳಿ ಅಲ್ಲಿ ಶುರು ಮಾಡ್ತಾರೆ ತೈತ್ರೇಯದಲ್ಲೂ ಕೂಡ. ಇಲ್ಲಿಯೂ ಕೂಡ ಈ ಬ್ರಹ್ಮನೋ ಜಗತ್ಕಾರಣ ವ್ಯವಹಾರ ಇದೆಯಲ್ಲ, ಅದನ್ನೇ ಇಲ್ಲಿ ಅಳವಡಿಸಿಕೊಳ್ಳಬಹುದು. ಅಂದ್ರೇನು, ಅಲ್ಲಿ ಅವರು ಶಂಕರ ಭಗವತ್ಪಾದರು ಅಲ್ಲಿ ಹೇಗೆ ಈ ಪ್ರವೇಶ ಅಂದ್ರೆ, ಪ್ರವೇಶ ಅಂತಂದ್ರು ಒಂದೇ, ಸೃಷ್ಟಿ ಮಾಡಿದ್ರು ಒಂದೇ, ಬ್ರಹ್ಮ ಜಗತ್ ಕಾರಣ ಅಂತಂದ್ರು ಒಂದೇ, ಹೌದ್ ತಾನೆ? ಈ ಕಾರಣಕ್ಕೆ ಏನ್ ಅರ್ಥವನ್ನ ಮಾಡಿದ್ರೋ ಅದೇ ಅರ್ಥವನ್ನ ಇಲ್ಲೂ ಕೂಡ ನಾವು ಇಟ್ಕೋಬಹುದು ಈ ಪ್ರಕರಣದ. ಯಾಕೆ, ಇದು ಕೂಡ ಬ್ರಹ್ಮ ಜಗತ್ ಕಾರಣ ವ್ಯವಹಾರ, ಇದು ವ್ಯವಹಾರಕ್ಕೋಸ್ಕರ. ಸರಿ, ಇಷ್ಟೆಲ್ಲ ಆಯ್ತಲ್ಲ, ಯಾತಕ್ಕೆ ಯಾತಕ್ಕೆ ನೀವು ಹೇಳಿ, ನೀವೆಲ್ಲ ಹೇಳ್ಬಿಟ್ರಲ್ಲ ಸ್ವಾಮಿ, ಇದಕ್ಕೆ ಬೇರೆ ಅರ್ಥ ಮಾಡಬೇಕು. ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತ್, ತತ್ಸೃಷ್ಟ್ವಾ ಸೃಷ್ಟಿ ಮಾಡ್ದ ಅಂದ್ರೆ ಏನು, ಬ್ರಹ್ಮ ಕಾರಣ. ಇದಕ್ಕೆ ಬೇರೆ ಅರ್ಥನೇ ಇದೆ. ಯಾವ ಅರ್ಥ ಸ್ವಾಮಿ ಅಂದ್ರೆ ಅಲ್ಲಿ ಉದ್ದಕ್ಕೂ ಹೇಳ್ಕೊಂಡು ಬರ್ತಾರೆ. ಅದು ಮುಂದೆ ಹೇಳಬಹುದು, ಆದರೆ ಇದು ಇಲ್ಲಿ ಆ ವಿಚಾರ ಅದನ್ನು ಸ್ವಾಮಿ ಪಾದ ತಗೊಂಡಿಲ್ಲ. ಇಲ್ಲಿ ಬರೀ ಕೇವಲ ಒಂದು ಉದಾಹರಣೆ ಮೂಲಕ ಕೊಟ್ಟು ಇದನ್ನು ಹೇಳ್ತಾ ಇದ್ದಾರೆ. ಇದನ್ನು ಮುಗಿಸ್ಬಿಡೋಣ, ಈ ಪ್ರಕರಣ ಮುಗಿಸ್ಬಿಟ್ಟು ಆ ಒಂದು ಏನು ಹೇಳಿದ್ದಾರೆ ತೈತ್ತಿರೀಯದಲ್ಲಿ ಅದನ್ನೂ ಕೂಡ ನಾವು ತಿಳ್ಕೊಂಡ್ರೆ ಈ ಬ್ರಹ್ಮಕ್ಕೆ ಈ ಜಗತ್ಕಾರಣತ್ವ ಅಂತಕ್ಕಂಥದ್ದು ಯಾತಕ್ಕೆ ಬಂದಿದೆ, ಈ ವಾಕ್ಯಗಳಿಗೆ ಏನರ್ಥ, ಇಲ್ಲೂ ಕೂಡ ಉದಾಹರಣೆ ಕೊಡ್ತಾರೆ. ಆ ವಾಕ್ಯಗಳಿಗೆ ಏನು ಅರ್ಥ ಅನ್ನೋದನ್ನು ಚೆನ್ನಾಗಿ ಗೊತ್ತಾಗುತ್ತೆ. ನೋಡೋಣ. ಇದಕ್ಕೆ ಸದ್ಯಕ್ಕೆ ಇವಾಗ ಈ ಒಂದು ಗ್ರಂಥ ಭಾಗ ಏನಿದೆ ಅದನ್ನು ನೋಡೋಣ. ಮುಂದಿನ ಭಾಗದಲ್ಲಿ ಈ ಒಂದು ಭಾಗಕ್ಕೆ ತೈತ್ರೇಯದಲ್ಲಿ ಏನು ಕಾರಣವನ್ನು ಕೊಟ್ಟಿದ್ದಾರೆ, ಏನು ಸಮಾಧಾನವನ್ನು ಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಶುರು ಮಾಡೋಣ. ಇದು ಆಗಿತ್ತಲ್ಲ, ಏನು ಮಣ್ಣಿನ ಒಂದು ದೃಷ್ಟಾಂತ ಕೊಟ್ಟು ಆ ಮಣ್ಣಿನ ದೃಷ್ಟಾಂತದಿಂದ ಅದರಂತೆ ಇದು ಅಂತ ಹೇಳಿ ಅಂತ ಹೇಳ್ತಲ್ಲ, ಅದು ಮುಂದಿನ ಭಾಗ ನೋಡೋಣ. ಅದಕ್ಕೆ ಸೂತ್ರ ಭಾಷೆಯಲ್ಲಿ ಪ್ರಮಾಣ ವಾಕ್ಯವನ್ನು ಹೇಳ್ತಾ ಇದ್ದಾರೆ ಸ್ವಾಮಿ. ಸೂತ್ರ ಭಾಷೆಯಲ್ಲಿ ಯಾವುದಿದು ಸೂತ್ರ? ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ ತದನನ್ಯತ್ವಂ. ತದನನ್ಯತ್ವಂ ಅಂತಂದ್ರೆ ಏನು? ತಯೋಹೋ ಅನನ್ಯತ್ವಂ. ತಯೋಹೋ ದ್ವಿವಚನ, ಅವೆರಡಕ್ಕೆ. ಅವೆರಡಕ್ಕೆ ಯಾವೆರಡಕ್ಕೆ? ತಯೋಹೋ ಕಾರ್ಯಕಾರಣಯೋ ಅನನ್ಯತ್ವಂ ಅಂತ ಆಯ್ತಲ್ಲ. ಅಂದ್ರೆ ಕಾರ್ಯಕಾರಣಗಳಿಗೆ ಅನನ್ಯತ್ವ. ಏನು ಕಾರ್ಯ ಕಾರಣ ಅಂತ ಎರಡಿಲ್ಲ, ಅವೆರಡೂ ಕೂಡ ಒಂದೇ. ಕಾರ್ಯ ಕಾರಣ ಎರಡು ಒಂದೇ ಅಂದ್ರೆ ಏನು? ಕಾರಣವನ್ನ ಬಿಟ್ಟು ಯಾವ ಕಾರ್ಯವೂ ಇರುವುದಕ್ಕೆ ಸಾಧ್ಯವಿಲ್ಲ. ಅಥವಾ ಇನ್ನು ಮುಂದುವರೆದು ಅದನ್ನು ಮುಂದೆ ಹೇಳ್ತಾರೆ ಸೂತ್ರ ಭಾಷೆಯಲ್ಲಿ, ಯಾವುದನ್ನು ಬಿಟ್ಟಿಲ್ಲ, ಮುಂದೆ ಹೇಳ್ತಾರೆ. ಯಾವಾಗ ಹೀಗೆ ಅನನ್ಯತ್ವ ಅಂತ ಹೇಳಿಬಿಟ್ರು ಆವಾಗ ಕಾರಣ ಅಂತಕ್ಕಂಥ ಹೇಳುವ ಆ ಕಾರಣ ಅನ್ನುವ ಪದವೂ ವ್ಯರ್ಥವೇ. ಕಾರಣ ಅಂತ ಹೇಳ್ಬೇಕಾದ್ರೆ ಕಾರ್ಯ ನೀವು ಕಾರಣಕ್ಕೂ ಅನನ್ಯತ್ವವನ್ನು ಹೇಳ್ತಾ ಇದ್ರಿ, ಅಲ್ಲಿ ಕಾರಣವೂ ಇಲ್ಲ ಅಷ್ಟೆ. ಹೌದು, ನಿಜ, ಅದೇ ಸಿದ್ಧಾಂತ. ಬ್ರಹ್ಮಕ್ಕೆ ಕಾರ್ಯಕಾರಣವಾದವನ್ನ ಬ್ರಹ್ಮವು ಜಗತ್ತನ್ನು ಸೃಷ್ಟಿ ಮಾಡಿತ್ತು. ಆ ಜಗತ್ತರ ಸ್ಥಿತಿ ಅದರಿಂದ ಉಂಟಾಗಿದೆ. ಮತ್ತೆ ಆ ಜಗತ್ತೆಲ್ಲವೂ ಕೂಡ ನಾಮರೂಪಾತ್ಮಕವಾಗಿರತಕ್ಕಂಥ ಜಗತ್ತು ಬ್ರಹ್ಮದಲ್ಲಿಯೇ ಲಯಗೊಳ್ಳುತ್ತವೆ. ಇವೆಲ್ಲ ಇದೆಯಲ್ಲ, ಇವೆಲ್ಲ ಏನು? ಪುರಾಣಗಳು. ಇವೆಲ್ಲ ಏನು? ಈ ವ್ಯವಹಾರ ದೃಷ್ಟಿಯಲ್ಲಿ ಹೇಳಿದ ಮಾತು. ಇವಕ್ಕೆಲ್ಲ ಏನು? ಇವೆಲ್ಲ ಈ ಪದಗಳು ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಷ್ಟೇ. ಮತ್ತೆ ಇದು ಯಾತಕ್ಕೆ ಅಂತಕ್ಕಂಥ ಹೇಳ್ತಾರೆ. ಇಲ್ಲಿ ಈ ಪ್ರಕೃತಿ ಭಾಗ ನೋಡೋಣ. 2:1-14 ಆರಂಭಣಾಧಿಕರಣ ಇದೆಯಲ್ಲ, ಅದರ ವಾಕ್ಯ ಇದು. ತಸ್ಮಾತ್ ಯಥಾ ಘಟ ಕರಕಾದ್ಯಾಕಾಶಾನಾಂ ಮಹಾಕಾಶಾತ್ ಅನನ್ಯತ್ವಂ ಯಥಾ ಚ ಮೃಗ ತೃಷ್ಣಿಕೋದಕಾದೀನಾಂ ಊಷರಾದಿಭ್ಯಃ ಅನನ್ಯತ್ವಂ ದೃಷ್ಟನಷ್ಟ ಸ್ವರೂಪತ್ವಾತ್
ಸ್ವರೂಪೇಣ ಅನುಪಾಖ್ಯತ್ವಾತ್ ಏವಂ ಅಸ್ಯ ಭೋಗ್ಯ ಭೋಕ್ತಾದಿ ಪ್ರಪಂಚ ಜಾತಸ್ಯ ಬ್ರಹ್ಮ ವ್ಯತಿರೇಕೇಣ ಅಭಾವಃ ಇತಿ ದ್ರಷ್ಟವ್ಯಂ. ಸೂತ್ರಭಾಷ್ಯದ ಒಂದು ವಾಕ್ಯ, ಶಂಕರರ ಒಂದು ಪದಪುಂಜ ಇದೆ. ಏನು? ತಸ್ಮಾತ್, ಆದ್ದರಿಂದ ಹಿಂದಿನ ಕಾರಣ ಹೇಳಿದ್ರು, ಇಲ್ಲೂ ಕಾರಣ ಹೇಳಿದ್ದಾರಲ್ಲ, ಘಟಸರ ಉದಾಹರಣೆ ಕೊಟ್ಟು ಹೇಳಿದ್ದಾರಲ್ಲ, ಆದ್ದರಿಂದ ಹೇಗೆ ಘಟ ಕರಕಾದ್ಯಾಕಾಶಾನಾಂ, ಘಟ ಆಕಾಶ ಇದೆ, ಹುಡುಕಿಯ ಆಕಾಶ ಇದೆ, ಗೃಹಾಕಾಶ ಇದೆ, ಮಠಾಕಾಶ ಇದೆ, ಪಾತ್ರಾಕಾಶ ಇದೆ, ಬೇಕಾದಷ್ಟು ಆಕಾಶ ಇದೆ. ಯಾವುದಕ್ಕೆ ತಕ್ಕಂತೆ ಆ ಉಪಾಧಿಗೆ ತಕ್ಕಂತೆ. ಭಾಂಡಾಕಾಶ, ದೊಡ್ಡ ಭಾಂಡ, ಅದರ ಆಕಾಶ ದೊಡ್ಡ ಕಂಡಿ, ಘಟಾಕಾಶಕ್ಕಿಂತ ದೊಡ್ಡದು ಭಾಂಡಾಕಾಶ. ಹೀಗೆಲ್ಲ ಆಕಾಶಗಳಿದೆ. ಇದು ಏನಾಗಿದೆ? ಮಹಾಕಾಶತು ಅನನ್ಯತ್ವಂ. ಇದು ಮಹಾಕಾಶಕ್ಕಿಂತ ಬೇರೆಯಾಗಿಲ್ಲ. ನೋಡಿ, ಇವೆಲ್ಲ ಹೇಳ್ತಕ್ಕಂಥದ್ದು ವ್ಯರ್ಥವಾದ ವಾಕ್ಯಗಳಲ್ವಾ? ಈಗ ಮೊದಲಿಗೆ ನೋಡಿ, ಈ ಘಟಾಕಾಶ ಭಾಂಡಾಕಾಶ ಅಂತಕ್ಕಂಥದ್ದು ಮಹಾಕಾಶಕ್ಕಿಂತ ಬೇರೆಯಾಗಿಲ್ಲ ಅಂದ್ಬೇಕಾದ್ರೆ ಆ ಘಟಾಕಾಶ ಅಂತಕ್ಕಂಥದ್ದು ಒಂದು ಇರಬೇಕು, ಅದು ಬೇರೆಯಾಗಿಲ್ಲ ಅಂತ ಇರಬೇಕು. ಹೌದು ತಾನೆ? ಇವಾಗ ಘಟಾಕಾಶ ಮಹಾಕಾಶ ಅಂತ ಏನಾದ್ರು ಇದೆಯಾ? ಘಟಾಕಾಶ ಮಹಾಕಾಶ ಅಂತಕ್ಕಂಥದ್ದು ಏನಾದರೂ ಇದೆಯಾ ಅಲ್ಲಿ? ಏನೂ ಇಲ್ಲ. ಆದರೆ ವ್ಯವಹಾರದಲ್ಲಿ ಇದೆ. ಘಟಾಕಾಶ ಇದೆ. ಘಟಾಕಾಶ ಇದೆ ಅಂತ ನಾವು ಏನು ಪ್ರಮಾಣ? ಘಟದಲ್ಲಿ ಒಂದು ಪದಾರ್ಥ ಇದೆ. ಆ ಪದಾರ್ಥ ಎಲ್ಲಿದೆ? ಘಟದೊಳಗಡೆ ಇದೆ. ಘಟದೊಳಗಡೆ ಅಂದ್ರೆ ಏನು? ಘಟದೊಳಗಿನ ಆಕಾಶದಲ್ಲಿ, ಘಟದೊಳಗಿನ ಜಾಗದಲ್ಲಿ. ಜಾಗ ಘಟದೊಳಗಿನ ಜಾಗದಲ್ಲಿ ಇದೆ ಅಂದ್ರೇನು? ಈಗ ಒಂದು ಅಕ್ಕಿ ಅಂತಕ್ಕಂಥದ್ದು ಸ್ವಲ್ಪ ಅಕ್ಕಿ ಇದೆ, ಅದು ಘಟಾಕಾಶದಲ್ಲಿ ಇದೆ. ಆಯ್ತು. ಈಗ ಘಟಾಕಾಶ ಏನಾಗಿದೆ? ಅಲ್ಲಿ ಎಲ್ಲೋ ಅಡುಗೆ ಮನೆಯಲ್ಲಿದೆ ಘಟಾಕಾಶ. ಅವ ಎತ್ಕೊಂಡು ಬಂದ ಆ ಅಕ್ಕಿ ಇದ್ದ ಮಡಕೆ ಬಂದ್ಬಿಟ್ಟು ಏನು ಮಾಡ್ದ? ಅದನ್ನ ಇನ್ನೊಂದು ಕಡೆ ಇಟ್ಟ. ಇನ್ನೊಂದು ಕಡೆ ಇಟ್ಟಾಗ ಏನಾಯ್ತು? ಆ ಘಟಾಕಾಶ ಅಂತಕ್ಕಂಥದ್ದು ಅಲ್ಲಿಂದ ಇಲ್ಲಿಗೆ ಬಂತು. ಹೌದು ತಾನೆ? ಘಟಾಕಾಶ ಇತ್ತು, ಅದು ಅಲ್ಲಿಂದ ಇಲ್ಲಿಗೆ ಬಂತು. ಇದೆಲ್ಲ ಏನು ಹೇಳಬಹುದು, ತಪ್ಪಿಲ್ಲ. ಇದು ಘಟಾಕಾಶ ಬಂದು ನಿಜ ಅದು. ಆದರೆ ಇದು ವಿಚಾರ ಮಾಡಿ ನೋಡಿದಾಗ ಸರಿಯಾ? ಖಂಡಿತ ಒಂದು ಅದನ್ನ ವಿಚಾರ ಮಾಡ್ತಾ ಇದ್ದೀವಿ ಅಷ್ಟೇ. ವ್ಯವಹಾರಿಕ ದೃಷ್ಟಿ ಎಲ್ಲವೂ ಸರಿ. ಹೀಗೆ ಏನು ಮಹಾಕಾಶ ಮತ್ತೆ ಮೃಗತೃಷ್ಣಿಕ ಉದಕಾದೀನಾಂ ಊಷರಾದಿಭ್ಯ. ಒಂದು ಮರಳು ಕಾಡಿದೆ, ಅಲ್ಲಿ ಏನಾಗಿದೆ? ಅಲ್ಲಿ ನೀರು ತೋರ್ತಾ ಇದೆ. ಆ ನೀರು ಅಂತಕ್ಕಂಥದ್ದು ಆ ಮರಳಿನ ಜಾಗ ಇದೆಯಲ್ಲ, ಅದಕ್ಕಿಂತ ಬೇರೆಯಾಗಿದೆಯಾ? ಇಲ್ಲ. ಮತ್ತೆ ಇದು ಊಷರ ದೃಷ್ಟಿ, ಇವೆಲ್ಲ ಹೇಗಿದೆ? ದೃಷ್ಟನಷ್ಟ ಸ್ವರೂಪತ್ವ ಕಾಣ್ತಾ ಇದೆ. ಆಮೇಲೆ ನೋಡಿದ್ರೆ ಬಿಸಿಲು ಬಂತು, ಕಾಣ್ತಾ ಇದೆ. ಬಿಸಿಲು ಹೋಯ್ತು, ಅಯ್ಯಯ್ಯೋ ಎಲ್ಲಿ ನೀರೇ ಇಲ್ಲ. ಈಗ ನಿಜವಾಗಲೂ ನೀರು ಅಂತ ಇದ್ಬಿಟ್ಟಿದ್ದರೆ ಬಿಸಿಲು ಬಂದರೂ ಇರಬೇಕಾಗಿತ್ತು, ಬಿಸಿಲು ಹೋದರೂ ಇರಬೇಕಾಗಿತ್ತು. ಹೌದು ತಾನೆ? ಕೆರೆ ಇದೆ, ಕೆರೆ ಏನು ರಾತ್ರಿ ಏನಾದ್ರು ಹೊಟ್ಟೋಗುತ್ತಾ? ಕೆರೆ ರಾತ್ರಿ ಎಲ್ಲೂ ಇಲ್ಲ, ಯಾವಾಗಲೂ ಇರುತ್ತೆ. ಅದು ಇಲ್ಲಿ ಹಾಗಿಲ್ಲ. ದೃಷ್ಟನಟ್ಟ ಸ್ವರೂಪ ಅಂತ ಹೆಸರು ಇದಕ್ಕೆ. ದೃಷ್ಟನಟ್ಟ ಸ್ವರೂಪತ್ವಾತ್. ಮತ್ತೆ ಸ್ವರೂಪೇಣ ಅನುಪಾಖ್ಯತ್ವ. ಸ್ವರೂಪದಿಂದ, ಈ ಸ್ವರೂಪ ಏನು? ಅದರ ಒಂದು ಇಂಥದ್ದೇ ಇದು ಎಂಬುದಾಗಿ ಅನುಪಾಖ್ಯತ್ವ ಹೇಳೋದಕ್ಕಾಗೋದಿಲ್ಲ. ಇವಾಗ ನೋಡಿ, ಇದನ್ನೇನೆ ತತ್ವಾನ್ಯತ್ವಾಭ್ಯಾಮ ನಿರ್ವಚನೀಯೇ. ಇದು ಏನು? ಇದನ್ನ ನೋಡಿ, ಏನ್ ಹೇಳ್ತೀರಿ? ಇದನ್ನ ಮರಳು ಅಂತ ಹೇಳ್ತೀರಾ, ಇಲ್ಲ ನೀರು ಅಂತ ಹೇಳ್ತೀರಾ? ನೀರು ಅಂತ ಹೇಳೋಕೆ ಆಗೋದಿಲ್ಲ. ಯಾಕೆ? ಅಲ್ಲಿರ್ತಕ್ಕಂಥದ್ದು ಮರಳು. ಇಲ್ಲ ರೀ, ಮರಳು ಅಂತ ಹೇಳೋಕೆ ಅದೂ ಆಗೋದಿಲ್ಲ. ಯಾಕೆ? ನೀರು ಕಾಣ್ತಾ ಇದೆಯಲ್ಲ, ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ದೃಷ್ಟ ಪ್ರಮಾಣ. ಅದರಿಂದ ಅದು ಹೇಳಕ್ಕಾಗೋದಿಲ್ಲ. ಅದಕ್ಕೆ ಸ್ವರೂಪೇಣ ಅನುಪಾಖ್ಯತ್ವಾತ್. ಏವಂ ಅಸ್ಯ ಭೋಗ್ಯ ಭೋಕ್ತಾದಿ ಪ್ರಪಂಚ
ಹೀಗೆ ಇದೇ ರೀತಿ ಈ ಭೋಗ್ಯ ಭೋಕ್ತೃ ಕರ್ತೃತ್ವ ಭೋಕ್ತೃತ್ವ ಸ್ವರೂಪ ಈ ನಾಮರೂಪ ಪ್ರಪಂಚ ಇದೆಯಲ್ಲ ಕರ್ತೃಭೋಕ್ತೃ ಸಂಯುಕ್ತಸ್ಯ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತ ದೇಶ ಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ಮನಸಾಪ್ಯಚಿಂತ ರಚನಾರೂಪಸ್ಯ ಅಸ್ಯ ಜಗತಃ ಅದಕ್ಕೆ ಕಾರಣಂ ಬ್ರಹ್ಮ ಅಂತ ಹೇಳ್ತಾರೆ. ಇಲ್ಲಿ ಇದು 2ನೇ ಸೂತ್ರದಲ್ಲಿ ಮತ್ತೆ ಬ್ರಹ್ಮ ವ್ಯತಿರೇಕೇಣ ಬ್ರಹ್ಮವನ್ನು ಬಿಟ್ಟು ಇದಕ್ಕೆ ಯಾವುದಕ್ಕೂ ಕೂಡ ಅಸ್ತಿತ್ವ ಇರೋದ್ರಿಂದ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇದು ಆಹಚ ಸರ್ವಸ್ಯಾಪಿ ದ್ವೈತ ಪ್ರಪಂಚಸ್ಯ ಮಾಯಾ ಮಾತ್ರತ್ವಂ ಸಂಪ್ರದಾಯವಿತ್ ಭಗವಾನ್ ಗೌಡಪಾದಾಚ. ಇನ್ನು ಕಾಣ್ತಾ ಇದೆಯಲ್ಲ ಏನ್ ಮಾಡೋದು ಅಂತಂದ್ರೆ ಈ ಕಾಣ್ತಾ ಇರತಕ್ಕಂಥ ಎಲ್ಲ ನಾಮರೂಪಾತ್ಮಕವಾಗಿರ್ತಕ್ಕಂಥ ದ್ವೈತ ಪ್ರಪಂಚ ಇದೆಯಲ್ಲ ಅದು ಮಾಯಾ ಮಾತ್ರತ್ವಂ, ಕೇವಲ ಮಾಯಾವಿಯಿಂದ ಏನೋ ಪದಾರ್ಥದ ಸೃಷ್ಟಿ ಆಯಿತು, ಹಾಗೆ ಅವಕ್ಕೆ ಯಾವುದಕ್ಕೂ ಕೂಡ ಸ್ವತಂತ್ರ ಅಸ್ತಿತ್ವ ಇಲ್ಲ. ಮಾಯಾ ಮಾಡ್ತಾ ನಾವೆಲ್ಲ ಮೈಸೂರಲ್ಲಿ ನೋಡ್ತಾ ಇದ್ವಿ, ಬೀದಿಲೆಲ್ಲ ಮಾಡೋದು, ಎಲ್ಲ ಮಾಡೋದು, ಸೃಷ್ಟಿ ಮಾಡೋಣ, ಎಲ್ಲ ಮಾಡೋದು, ದುಡ್ಡಿಸ್ಕೊಳ್ಳೋಣ, ಫೋಟೋ ಎಲ್ಲೋಯ್ತು, ಅದು ಪದಾರ್ಥಗಳು ಎಲ್ಲೋಯ್ತು ಯಾರಿಗೂ ಗೊತ್ತಿಲ್ಲ, ಇದ್ರ ತಾನೇ ಹೋಗೋದಕ್ಕೆ. ಹೀಗೆ ಮಾಯಾ ಮಾತ್ರ ಹೀಗಂತ ಇವೆಲ್ಲ ಇದೆ ಅಂತೇಳಿ ಸಂಪ್ರದಾಯವಿದರಾದ ಭಗವಾನ್ ಗೌಡಪಾದಾಚಾರ್ಯ ಹೇಳ್ತಾರೆ. ಇದೆಲ್ಲ ಪ್ರಸಿದ್ಧವಾದ ಕಾರಿಕೆ, ನಾವೆಲ್ಲ ನೋಡಿದೇವಲ್ಲ ಇದನ್ನ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತನ ಸಂಶಯ ಮಾಯಾ ದ್ವೈತಂ ಪರಮರ್ಥತ ಮಾಯಾ ಮಾತ್ರಮಿದಂ ದ್ವೈತಂ. ದ್ವೈತಂ ಅಂದ್ರೆ ಏನು? ನಾಮರೂಪಾತ್ಮಕಂ ಇದಂ ಜಗತ್ ಅಂತ ಹೇಳಿ ದ್ವೈತಂ ಪರಮಾತ್ಮ ಇತಿ. ತಸ್ಮಾತ್ ಜಗನ್ನಾಮ ಬ್ರಹ್ಮಣ ಕಾರ್ಯಭೂತಂ ನ ಕಿಂಚಿತ್ ವಸ್ತುತಃ ಏವ ಉತ್ಪದ್ಯತೆ ನಾಪಿ ಕೇನಚಿತ್ ಉಪಾಯೇನ ನಿವರ್ತ್ಯತೆ. ಇದು ಸಿದ್ಧಾಂತ. ಆದ್ದರಿಂದ ಜಗನ್ನಾಮ, ಜಗತ್ತು ಎಂಬ ಹೆಸರಿನ ಬ್ರಹ್ಮದ ಕಾರ್ಯಭೂತವಾಗಿರತಕ್ಕಂತಹ ಅಂದ್ರೆ ಬ್ರಹ್ಮದ ಕಾರ್ಯವಾಗಿರತಕ್ಕಂಥ ಜಗತ್ತು ಎಂಬ ಹೆಸರಿನ ಯಾವುದೂ ಕೂಡ ವಸ್ತುತಃ ನ ಉತ್ಪದ್ಯತೆ. ವಸ್ತುತಃ ಅದು ಉತ್ಪತ್ತಿಯಾಗುವುದೇ ಇಲ್ಲ. ಯಾವುದು? ವಸ್ತುತಃ ಅದಕ್ಕೆ ಉತ್ಪತ್ತಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಅದಕ್ಕೆ. ಮತ್ತೆ ನಾಪಿ ಇವಾಗ ಉತ್ಪತ್ತಿ ಅಂತಕ್ಕಂಥದ್ದೇ ಇಲ್ಲ, ಇನ್ನು ಅದನ್ನ ಹೋಯ್ತು ಅನ್ನೋದಕ್ಕೆ ನಿವಾರಿಸ್ಕೋಬೇಕಾದೇನು ಉಪಾಯ? ಏನಿಲ್ಲ, ಉತ್ಪತ್ತಿ ಆಗಿರ್ತಾನೆ, ಅದು ಹೋಗಿಸ್ಕೊಳ್ಬೇಕು, ಇರಿಸ್ಕೋಬೇಕು, ಏನೋ ಇರತಕ್ಕಂಥ ವ್ಯವಹಾರ. ಉತ್ಪತ್ತಿನೇ ಆಗಿಲ್ಲ, ಇನ್ನು ಹೋಗೋದೆ ಉತ್ಪತ್ತಿ ಇಲ್ಲ, ಪ್ರಳಯವೂ ಇಲ್ಲ. ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ, ಇದೆಲ್ಲ ಅದು ಅಲ್ಲಿ ಬರುತ್ತದೆ ಗೌಡಪಾದ ಕಾರಿಕೆಯಲ್ಲಿ. ಇಲ್ಲಿ ಮತ್ತು ವೇದಾಂತ ವಿಹಿತ ಬ್ರಹ್ಮಾತ್ಮೈಕತ್ವ ಜ್ಞಾನೇನತು ತಸ್ಯ ಮಾಯಾ ಮಾತ್ರತ್ವಂ ಬ್ರಹ್ಮಣೋ ಅನನ್ಯತ್ವಂಚ ಜ್ಞಾಪ್ಯತೆ ಇತಿ ಜ್ಞೇಯಂ. ಆಯ್ತು, ಈ ವ್ಯವಹಾರದಲ್ಲಿ ತೋರ್ತಾ ಇದೆಯಲ್ಲ ಈ ಮಾಯಾ ಮಾತ್ರ ದೃಷ್ಟಿ, ಇವೆಲ್ಲವೂ ಕೂಡ ಈ ಮಾಯಾ ಮಾತ್ರ ತೋರ್ತಾ ಇರ್ತಕ್ಕಂಥದ್ದು ಒಂದೇ, ಇದಂದ್ರೆ ಭ್ರಮಾತ್ಮಕ ಅಂದ್ರೆ ಒಂದೇ. ಇವೆಲ್ಲ ಭ್ರಮೆ ಹೋಗಿ, ಎಲ್ಲ ಭ್ರಮೆಯೂ ಹೋಗಿ ನಮಗೆ ನಿಜವಾದ ಸತ್ಯಜ್ಞಾನ ಯಾವಾಗ ಆಗುತ್ತೆ ಅಂತಂದ್ರೆ ಅದು ವೇದಾಂತ ವಿಹಿತ ಬ್ರಹ್ಮಾತ್ಮೈಕತ್ವ ಜ್ಞಾನೇನ. ವೇದಾಂತದಲ್ಲಿ ವಿಧಾನ ಮಾಡಿರತಕ್ಕಂತಹ, ವೇದಾಂತದಲ್ಲಿ ಹೇಳಿರತಕ್ಕಂತಹ ಆ ಒಂದು ಬ್ರಹ್ಮಜ್ಞಾನ ಇದೆಯಲ್ಲ, ಅದು ಅದರಿಂದ ಮಾತ್ರ ಏನಾಗುತ್ತೆ, ಈ ಒಂದು ಈ ಪ್ರಪಂಚ ತೋರ್ತಾ ಇದೆಯಲ್ಲ ಇವೆಲ್ಲವೂ ಕೂಡ ಮಾಯಾ ಮಾತ್ರದಿಂದ ತೋರ್ತಾ ಇದೆ. ಮತ್ತು ಇದೆಲ್ಲವೂ ಕೂಡ ಬ್ರಹ್ಮಕ್ಕಿಂತ ಬೇರೆಯಾಗಿ ಇಲ್ಲ. ಮತ್ತು ಇನ್ನು ಮುಂದುವರೆದ ಏನಾಗುತ್ತೆ, ಇವೆಲ್ಲವೂ ಎಂಬುದಾಗಿ ನಾಮರೂಪಾತ್ಮಕ ಯಾವ ವಸ್ತುವು ಇಲ್ಲವೇ ಇಲ್ಲ. ಮತ್ತೆ ಇರುವುದು ಒಂದೇ ಒಂದು ತತ್ವ, ಯಾವುದು? ಅದೇ ಬ್ರಹ್ಮ. ಮತ್ತೆ ನಾನು, ಅಯ್ಯೋ ನಾನು ಇಲ್ಲ, ನಾನು ಬ್ರಹ್ಮವೇ ಅಷ್ಟೆ. ಮತ್ತೆ ಬ್ರಹ್ಮ ಅಂತಕ್ಕ, ಹಾಗಾಗಿ ಎರಡಿಲ್ಲ.
ಒಂದು ಏನು ಅದೊಂದು ಪ್ರಶ್ನೆ ಹಾಕ್ಬೋದು, ಮುಂದೆ 4ನೇ ಪಾದ ಬರುತ್ತೆ. ಎಲ್ಲ ಇಲ್ಲ ಅಂತ ಆಗ್ಬಿಡ್ಲಿ ಸ್ವಾಮಿ. ಏನು ನೀವು ಹೇಳಿದ್ರೆ ಈ ಒಂದು ಜಗತ್ತು ನಾಮರೂಪಾತ್ಮಕವಾಗಿ ತೋರ್ತಾ ಇದೆಯಲ್ಲ, ಅದು ಯಾವುದೂ ಇಲ್ಲ, ಮಾಯಾ ಮಾತ್ರ. ಆಯ್ತು, ಅದು ವೇದಾಂತ ವೇದ ಜ್ಞಾನದಿಂದ ನಮಗೆ ಗೊತ್ತಾಯ್ತು. ಬ್ರಹ್ಮ ಒಂದೇ ಸತ್ಯ ಅಂತ ಗೊತ್ತಾಯ್ತು. ಇದೆಲ್ಲ ಗೊತ್ತಾದದ್ದು ಯಾರಿಗೆ? ನನಗೆ ತಾನೆ. ಆದ್ದರಿಂದ ನನಗೆ ಗೊತ್ತಾಗಿತ್ತು ಏನು, ಈ ತರ ಬ್ರಹ್ಮ ಒಂದೇ ಸತ್ಯ, ಮತ್ತೆ ಬ್ರಹ್ಮಕ್ಕಿಂತ ಬೇರೆಯಾಗಿ ಯಾವ ಕಾರ್ಯವೂ ಇಲ್ಲ, ಇದೆಲ್ಲ ಮಾಯಾ ಮಾತ್ರ, ಇದು ಬ್ರಹ್ಮವನ್ನು ಬಿಟ್ಟು ಎಲ್ಲ ಗೊತ್ತಾಯ್ತು. ನನಗೆ ಅಲ್ಲಿ ಏನಾಯ್ತು, ನಾನೊಬ್ಬ, ನನಗೆ ಗೊತ್ತಾಗ್ತಾ ಇದೆ ಬ್ರಹ್ಮ ಜ್ಞೇಯ, ಅದು ಬ್ರಹ್ಮ, ಅದು 2ನೇ ವಸ್ತು. ನಾನು ಮತ್ತೆ ಬ್ರಹ್ಮ 2 ಉಳ್ಕೊಂಡ್ವಿ ಅಲ್ವಾ ಸ್ವಾಮಿ? ಅಯ್ಯೋ, 2 ಉಳ್ಕೊಂಡಿಲ್ಲಯ್ಯ, ನೀನು ಕೂಡ ಬ್ರಹ್ಮವೇ ಅಷ್ಟೆ. ಹಾಗೆ ಇಲ್ಲಿ ಏನಾಗಿದೆ, ಯಾವುದೂ ಕೂಡ ಏನು ಅನನ್ಯತ್ವ ಅಂದ್ರೆ ಅಹಂ ಪ್ರತ್ಯಯ ಅಂತ, ಅಹಂಕಾರ ಅಂತ ಏನಿದೆ ಅದನ್ನೂ ಕೂಡ ಸೇರಿಸ್ಕೊಂಡು ಯಾವುದೂ ಕೂಡ ಬ್ರಹ್ಮಕ್ಕಿಂತ ಹೊರತಾಗಿಲ್ಲ ಅಂತ ಹೇಳಿ ಇದನ್ನ ನಾವು ತಿಳ್ಕೊಳ್ಬೇಕು ಅಂತ ಮತ್ತೆ ಮುಂದುವರೆದು ಹೇಳ್ತಾರೆ. ಯತ್ರಾಪಿ ಬ್ರಹ್ಮ ಬಹುಸ್ಯಾಂ, ನೋಡಿ ಇಲ್ಲೂ ಹೇಳಿದ್ದಾರೆ, ಬಹುಸ್ಯಾಂ ಪ್ರಜಾ ತೈತ್ರಿಯ ಬಹುಸ್ಯಾಂ ಇತಿ ಸಂಕಲ್ಪ್ಯ ಜಗದ್ರೂಪೇಣ ಅಭವತ್ ಇತಿ ಶ್ರೂಯತೆ. ಸೋಕಾಮಯತ ಬಹುಸ್ಯಾಂ ಪ್ರಜಾ ಯಯೇತಿ ತದೈಕ್ಷತ ಬಹುಸ್ಯಾಂ ಪ್ರಜಾ ಯಯೇತಿ ಇತಿ. ಇನ್ನು ಎಲ್ಲಿ ಈ ನಾನು ಬಹುವಾಗುವೆನು ಅಂತ ಹೇಳಿ ತಪಸ್ಸು ಅಂದ್ರೆ ಸಂಕಲ್ಪ ಅಂತ ಅಷ್ಟೇ. ಸಂಕಲ್ಪ ಮಾಡಿಕೊಂಡು ಏನಾಯ್ತು, ನಾನು ಜಗದ್ರೂಪವಾಗಿ ಆಗ್ತೇನೆ ಅಂತ ಹೇಳಿ ಜಗದ್ರೂಪ ತೋರ್ಕೊಳ್ತಾರೆ. ಆಯ್ತು, ಈ ತರಹ ವಾಕ್ಯಗಳು ಎಲ್ಲೆಲ್ಲಿದೆಯೋ ಅದು ಏನು, ಸೋ ಕಾಮಯತ ಬಹುಸ್ಯಾಂ ಪ್ರಜಾ ಯೇಯಾಂ, ಇವೆಲ್ಲ ವಾಕ್ಯಗಳು. ಮತ್ತೆ ತದಾತ್ಮಾನಂ ಸ್ವಯಂ, ತಾನೇ ಅದೇನಾಗಿ ಬಹುವಾಗಿ ಆಗುವೇನು, ತಾನೇ ಬಿಟ್ಟಲ್ಲ, ತಾನೇ ಆಗ್ತಾನೆ ಅಂತಕ್ಕಂಥ. ಇತ್ಯೇವಮಾದಿ ರೀತ್ಯ ಬ್ರಹ್ಮಣೋ ವಿಕಾರಾತ್ಮನ ಸ್ವಯಮೇವ ವಿಪರೀತ ವರ್ತನಂಚ. ಇದೆಲ್ಲ ಇದೆಯಲ್ಲ ಈ ವಾಕ್ಯಗಳು, ಏನಾಯ್ತಿದು, ಬ್ರಹ್ಮವೇ ತಾನು ಪರಿಣಾಮವಾಗಿ ವಿಕಾರದಿಂದ, ವಿಕಾರ ಕಾರ್ಯರೂಪದಿಂದ ತಾನೇ ಏನಾಗಿ ಪರಿವರ್ತನೆಯಾಯಿತು ಅಂದ್ರೆ ಪರಿಣಾಮವಾಯಿತು. ಇದಕ್ಕೇನಿದು, ಇದಕ್ಕೆ ಒಂದು ಪಾರಿಭಾಷಿಕ ಪದ ಏನು, ಇದು ವಿವರ್ತ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಈ ಯಾವುದು ವೇದಾಂತವನ್ನ, ಇದು ವೇದಾಂತಿಗಳನ್ನ ವಿವರ್ತವಾದಿಗಳು ಅಂತ ಹೇಳೋದು ಒಂದು ಸಂಪ್ರದಾಯನ ಉಂಟು, ವಿವರ್ತವಾದಿಗಳು ಅಂತ. ಅದು ನೋಡೋಣ ಎಷ್ಟು ಮಟ್ಟಕ್ಕೆ ಅವೆಲ್ಲ ಸರೋಗುತ್ತೆ, ಮುಂದೆ ಗೊತ್ತಾಗತ್ತೆ ನೋಡೋಣ. ಇದು ಇದೆಯಲ್ಲ ಪರಿವರ್ತನೆ, ಅದು ತತ್ರ ಇಂಥ ವಾಕ್ಯಗಳಿದ್ರೂ ಕೂಡ ಅದನ್ನ ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಏನು, ನಾನು ಬಹುವಾಗುವೆನು, ನಾನು ಸೃಷ್ಟಿ ಮಾಡಿ ಅದನ್ನೇ ನಾನು ಒಳ ಹೋಗುತ್ತೇನೆ, ನಾನೇ ಬಹುವಾಗುತ್ತೇನೆ, ಇಂಥ ವಾಕ್ಯಗಳೆಲ್ಲ ಇದೆ. ಇದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂದ್ರೆ, ತತ್ರಾಪಿ ಅವಿದ್ಯಾ ಕಲ್ಪಿತೇನ ನಾಮರೂಪ ಲಕ್ಷಣೇನ ರೂಪಭೇದೇನ ವ್ಯಾಕೃತಾತ್ಮಕೇನ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯೇನ ಇವ ರೂಪೇಣ ಬ್ರಹ್ಮ ಪರಿಣಮಯಾಮಾಸ ಆತ್ಮಾನಂ ಇತಿ ವ್ಯಾಖ್ಯೇಯಂ. ಅಷ್ಟೇ ಇದಕ್ಕೆ. ಅದೇನು, ಇದೆಲ್ಲವೂ ಕೂಡ ಅವಿದ್ಯೆಯಿಂದ ಕಲ್ಪಿತವಾಗಿರ್ತಕ್ಕಂತಹ, ಅದೇನು ಭ್ರಮಾತ್ಮಕವಾಗಿರ್ತಕ್ಕಂತಹ ಆ ಭ್ರಮೆ ಯಾಕುಂಟ, ಅವಿದ್ಯೆಯಿಂದ ಅವಿದ್ಯೆ ಅಷ್ಟೇ, ಅವಿದ್ಯೆಯಿಂದ ಉಂಟಾಯಿತು. ಅವಿದ್ಯೆಯಿಂದ ಯಾಕೆ, ಸರಿಯಾದ ಸ್ವರೂಪ ಗೊತ್ತಿಲ್ಲ, ಇಂಥದ್ದು ಸರಿಯಾಗಿ ನಮಗೆ ಗೊತ್ತಿಲ್ಲ, ಅದ್ರ ವಿಚಾರ ಅದು ಅವಿದ್ಯೆ. ಬ್ರಹ್ಮದ ವಿಚಾರ ಗೊತ್ತಿಲ್ಲ ನಾವು ಇಂಥದ್ದು ಅಂತ. ಹೀಗೆ ಅದರಿಂದ ಉಂಟಾಯ್ತು ಏನು, ನಾಮರೂಪಗಳು, ರೂಪಭೇದವೆಲ್ಲ ಉಂಟಾಯಿತು. ಮತ್ತೇನು, ವ್ಯಾಕೃತ ಅವ್ಯಾಕೃತ ಎಲ್ಲ ಉಂಟು. ಸಚ್ಚತ್ಯಚ್ಚ, ಮುಂದೆ ಇದೇ ಬರ್ತಾ ಐತಿಯಲ್ಲ ಬರ್ತಾ, ಸಚ್ಚತ್ಯಚ್ಚ ಭವತ್. ಸತ್ ಅಂದರೆ ಮೂರ್ತ ರೂಪ, ತ್ಯತ್ ಅಂದರೆ ಅಮೂರ್ತ ರೂಪ. ಅಂದ್ರೇನು, ಪಂಚಭೂತಗಳಾಗಿ ಹೋಯಿತು. ಸದ್ರೂಪ ಪಂಚಭೂತಗಳು, ಮೂರ್ತ ರೂಪ ಯಾವುದು, ಪೃಥ್ವಿ, ಅಪ್ಪು, ತೇಜಸ್ಸು ಮೂರ್ತ ರೂಪ. ತ್ಯತ್ ಅಂದ್ರೇನು,
ಆಕಾಶ, ವಾಯು, ಅಮೂರ್ತ ರೂಪ. ಅದೇ ಇದೆಲ್ಲ ಇದೆಯಲ್ಲ ಇದು ವ್ಯಾಕೃತ ವ್ಯಾಕೃತ, ಮೂರ್ತ ಮೂರ್ತ, ಆತ್ಮಕ್ಕೇನಿಲ್ಲ. ಮತ್ತು ಅದನ್ನ ತತ್ವಾನ್ಯತ್ವಾಭ್ಯಾಮ್ ಅನಿರ್ವಚನ ಇದನ್ನ ಬ್ರಹ್ಮ ಅಂತಲಾಗಲಿ ಹೇಳೋಕ್ಕಾಗೋದಿಲ್ಲ. ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಆದರೂ ಕೂಡ ಬ್ರಹ್ಮ ಅಂತ ಹೇಳೋದಕ್ಕಾಗೋದಿಲ್ಲ, ಮತ್ತೆ ಬ್ರಹ್ಮಕ್ಕಿಂತ ಬೇರೆ ಅಂತ ಹೇಳೋಕ್ಕೂ ಆಗೋದಿಲ್ಲ. ಮಡಕೆ ಇದೆ, ಮಡಕೆನ ನೋಡಿ ಹೇಳಿ ಬರೀ ಮಣ್ಣು ಕಂಡ್ರಿ ಇದು ಅಂತ ಮಣ್ಣು ಅಂತ ಹೇಳಕ್ಕಾಗತ್ತಾ? ಆಗೋದಿಲ್ಲ. ಮತ್ತೆ ಇಲ್ಲ ಮಡಕೆ ಇಲ್ಲ ರೀ, ಮಣ್ಣಿಗಿಂತ ಬೇರೆ ಆಗಿ ಮಡಕೆ ಅಂತ ಇದೆ ಅದನ್ನಂತ ಅದನ್ನು ಹೇಳೋಕ್ಕಾಗಲ್ಲ, ಬೇರೆ ಅಂತ ಹೇಳೋಕ್ಕಾಗಲ್ಲ. ಹೀಗೆ ತತ್ವಾನ್ಯತ್ವಾಭ್ಯಾಮ್ ಅನಿರ್ವಚನೀಯನ ಇವ ರೂಪೇಣ ಬ್ರಹ್ಮ ಏನಾಗಿದೆ, ಪರಿಣಮಯ ಮಾಸ ಅಂದ್ರೆ ಅದು ಆತ್ಮಾನಂ ತನ್ನನ್ನೇ ತಾನು ಪರಿಣಾಮಗೊಳಿಸಿಕೊಂಡಿತು ಎಂಬುದಾಗಿ ಈ ಒಂದು ವಾಕ್ಯಕ್ಕೆ ನಾವು ಅರ್ಥವನ್ನು ಮಾಡಿಕೊಳ್ಳಬಹುದು ಅಷ್ಟೇ. ಬಹುದು ಅರ್ಥ ಮಾಡ್ಕೋಬೇಕು ಅಷ್ಟೆ, ವ್ಯಾಖ್ಯೆ ಮಾಡ್ಕೋಬೇಕು. ಮತ್ತು ಸವ ಏಷ ಮಹಾನಜಾತ್ಮ ಅಜರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ಹಿ ಬ್ರಹ್ಮ ಅಭಯಂ ಹಿ ವೈ ಭವತಿ ಅಂದ್ಬಿಟ್ಟು ಏವಂ ವೇದ ಅಂತ ಹೇಳಿ ಬರುತ್ತಲ್ಲ, ಅದ್ರ ಉದಾಹರಣೆ ಕೊಟ್ಟು ಮತ್ತೆ ಇನ್ನು ಒಂದೆರಡು ಮೂರು ವಾಕ್ಯ ಕೊಡ್ತಾರೆ. ಸಯೇಷನೇತ್ಯಾತ್ಮ ಅಸ್ಥೂಲಮನು. ಇವೆಲ್ಲ ಏನಾಗಿದೆ ಅಂದ್ರೆ ನೇತ್ಯಾತ್ಮಕವಾಗಿರತಕ್ಕಂಥ ವಾಕ್ಯಗಳಿವು. ನೋಡಿ, ಸವಾಯೇಷ ಮಹಾನಜ, ಇದು ಇವನೇ ಈ ಆತ್ಮ ಇದ್ದಾನ, ಮಹಾನ್ ಆತ್ಮ. ಅವನು ಯಾರು? ಮೊಟ್ಟ ಮೊದಲಿಗೆ ಮಹಾನ್, ಅಜಃ, ಅಜರಃ, ಅಮರಃ, ಅಮೃತಃ, ಅಭಯಃ. ಅಂದ್ರೆ ಇಲ್ಲಿ ನ ಹೋಗ್ತಾನೆ, ನ ಚರಃ ಅಜರಃ, ನ ಭಯ ಅಭಯ, ಎಲ್ಲ ಸಮಸ್ತ ಪದಗಳು ಎಲ್ಲ ನಾ ಅಂತ. ಮತ್ತೆ ಇಲ್ಲಿ ಸಯೇಷ ನೇತಿ ನೇತ್ಯಾತ್ಮ, ಇಲ್ಲಿ ನೇತಿ ಅಂತಕ್ಕಂಥ ಇದ್ದೇ ಬಿಟ್ಟಿದೆ ಇಲ್ಲಿ ನಾ ಅಂತಕ್ಕಂಥದ್ದು. ಮತ್ತು ಅಸ್ಥೂಲಂ ಅನಣು, ಅಸ್ಥೂಲಂ ನ ಸ್ಥೂಲಂ ಅಸ್ಥೂಲಂ, ನ ಅಣು ಅಣು ಅನಣು, ಇಲ್ಲೂ ನ ನೇತ್ಯಾತ್ಮಕವಾಗಿದೆ. ಇವೆಲ್ಲವೂ ಕೂಡ ಇತ್ಯಾದ್ಯಾಭ್ಯ ಸ್ತ್ರೀಲಿಂಗ. ಯಾವಕ್ಕೆ? ಅದಕ್ಕೇನು? ಶ್ರುತಿಭ್ಯ ಅಂತ ಅರ್ಥ. ಇತ್ಯಾದ್ಯಾಭ್ಯ ಶ್ರುತಿಭ್ಯ ಸರ್ವ ವಿಕ್ರಿಯಾ ಪ್ರತಿಷೇಧ ಶ್ರುತಿಭ್ಯ ಬ್ರಹ್ಮಣ ಕೂಟಸ್ಥ ಆತ್ಮಾವಗಮಾತ್. ಇವೆಲ್ಲ ವಾಕ್ಯ ಇದೆಯಲ್ಲ, ಇದೇನಾಗಿದೆ, ಎಲ್ಲ ವಿಕಾರಗಳನ್ನು ಕೂಡ ಪ್ರತಿಷೇಧ ಮಾಡ್ತಾ ಇವೆ ಈ ಶ್ರುತಿಗಳು, ನಾ ಅಂತ ಹೇಳಿ. ಮತ್ತು ಮಾಡಿ ಏನ್ ಹೇಳ್ತಾ ಇದೆ? ಬ್ರಹ್ಮಕ್ಕೆ ಕೂಟಸ್ಥ ನಿತ್ಯತ್ವವನ್ನು ಹೇಳ್ತಾ ಇದೆ. ಮತ್ತು ಈ ಪರಿಣಾಮ ಶ್ರುತಿ ಇದೆಯಾ, ಪರಿಣಾಮ ಶ್ರುತಿ, ಅದು ಈ ಪರಿಣಾಮ ಬ್ರಹ್ಮವಿಗೆ ಪರಿಣಾಮವಾಯಿತು. ವಿವರ್ತ ಯಸ್ಯೈತೆ ವಿಯದನಿಲ ತೇಜೋಭವನಯ. ಭಾಮತಿ ವಾಚಸ್ಪತಿ ಮಿಶ್ರರ ಮೊಟ್ಟ ಮೊದಲ ಮಂಗಳ ಶ್ಲೋಕ. ಅನಿರ್ವಾಚ್ಯ ವಿದ್ಯಾ ದ್ವಿತಯ ಸಚಿವಸ್ಯ ಪ್ರಭವತೋ ವಿವರ್ತ ಯಸ್ಯೈತೆ ವಿಯದನಿಲ ತೇಜೋಭವನಯ ಯತಶ್ಚಾಭೂದ್ವಿಶ್ವಂ. ಮುಂದೆ ಹೋಗ್ತದೆ, ಪಂಚಭೂತ ಸೃಷ್ಟಿ ಆಯಿತು ನಂತರ. ಇದು ಹೀಗೆ ಯಥೋಕ್ತಿನ ಈ ಪರಿಣಾಮ ಶ್ರುತಿ ಇದೆಯಲ್ಲ, ಅದು ಯಥೋಕ್ತ ನೀತ್ಯ. ನಾವು ಹಿಂದೆ ಹೇಳಿದ್ವಲ್ಲ, ಇದೇ ನೀತಿಯನ್ನು ಅನುಸರಿಸಿ ಅವಿದ್ಯಾರೂಪ ಭೇದ ವಿಷಯತ್ವೇನ, ಇಲ್ಲೆಲ್ಲ ಆವಿದ್ಯಕ ರೂಪ ಭೇದ ವಿಷಯತ್ವ. ಇವೆಲ್ಲವೂ ಕೂಡ ಈ ರೂಪಭೇದ ಇದೆಯಲ್ಲ, ಇವೆಲ್ಲವೂ ಕೂಡ ಆವಿದ್ಯಕ ವಿಷಯ, ಅಂದ್ರೆ ಅವಿದ್ಯೆಗೆ ವಿಷಯವಾಗಿರ್ತಕ್ಕಂಥದ್ದು ಎಂಬುದಾಗಿ ನಾವು ತಿಳ್ಕೊಂಡಾಗ ಇದಕ್ಕೂ ಒಂದು ಅವಕಾಶ ಇರುತ್ತೆ. ಇದಕ್ಕೆ ಯಾವುದಕ್ಕೆ? ಇಂಥ ವಾಕ್ಯಗಳಿಗೆ. ಇದು ಯಾತಕ್ಕೆ ಬಂತು? ಇಂಥ ವಾಕ್ಯ ಅಲ್ಲ, ವ್ಯರ್ಥ ಕಣ್ರಿ. ಹಾಗಾದ್ರೆ ಬರೀ ನಾ ಅಂತ ಹೇಳ್ಬಿಟ್ರಿ, ಬೇರೆ ಇದೆಯಲ್ಲ ಅದೆಲ್ಲ ವ್ಯರ್ಥ ಅಂದ್ರೆ ಅದು ವ್ಯರ್ಥವಲ್ಲ. ಇದಕ್ಕೆ ಅವಕಾಶ ಏನ್ ಸಿಗುತ್ತೆ? ಇಲ್ಲಿ ಸಿಗುತ್ತೆ, ಹೀಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕೂಟಸ್ಥತ್ವ ಪ್ರತಿಪಾದಕ ಶ್ರುತೀನಾಂ ಸ್ವಪ್ರಕರಣ ಸ್ಥಾನಾಂ ನಿರವಕಾಶತ್ವಾತ್. ಇನ್ನು ಕೂಟಸ್ಥ ಪ್ರತಿಪಾದಕ ಶ್ರುತೀನಾಂ ಸ್ವಪ್ರಕರಣ, ಈ ಬ್ರಹ್ಮಕ್ಕೆ ಯಾವ ಒಂದು ವಿಶೇಷವೂ ಇಲ್ಲದೆ ಇರತಕ್ಕಂಥ ಕೂಟಸ್ಥ ನಿತ್ಯತ್ವ ಇದೆಯಲ್ಲ, ಅದನ್ನು ಹೇಳ್ತಕ್ಕಂಥ ಶ್ರುತಿಗಳು
ಅದಕ್ಕೇನಾಗುತ್ತೆ ನಿರವಕಾಶತ್ವಾತ್, ಅದಕ್ಕೆ ಅವಕಾಶ ಇಲ್ಲದೆ ಹೋಗುತ್ತೀಯಾ ಅಂತಂದ್ರೆ ಅನುಭವಾನುಸಾರೇಣ ಆತ್ಮಸ್ವರೂಪ ಪ್ರತಿಪಾದನೆಯನ ಬಲೀಯತ್ವೋಪತ್ತೇಷ್ಟ, ಅಂದ್ರೆ ಈ ಒಂದು ಅನುಭವಕ್ಕೆ ಅನುಸಾರವಾಗಿ, ಅಂದ್ರೆ ಏನಿರ್ಬೋದು, ತರ್ಕ ಗಿರ್ಕ ಅವೆಲ್ಲ ಇರ್ಬೋದು, ಏನೇ ಇದ್ರೂ ಕೂಡ ಅನುಭವಕ್ಕೆ ಅನುಸಾರವಾಗಿ ನಾವು ಅರ್ಥ ಮಾಡಿಕೊಂಡಾಗ, ಹಾಗೆ ನಾವು ಆ ವಾಕ್ಯಗಳ ಅರ್ಥ ಪ್ರತಿಪಾದನೆ ಮಾಡಿದಾಗ, ಯಾವುದಕ್ಕೆ ಆ ಕೂಟಸ್ಥ ನಿತ್ಯ ವಾಕ್ಯಗಳಿದೆಯಲ್ಲ ಅವಾಗ ಮಾತ್ರ ಮಾಡಿದಾಗ ಅವೇನಾಗುತ್ತೆ ಬಲೀಯತ್ವೋಪತ್ತೇಶ, ಅದಕ್ಕೂ ಕೂಡ ಹೆಚ್ಚುಗಾರಿಗೆ ಒಂದು ಸ್ಥಾನ, ಇದಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನು ಹೆಚ್ಚಿನ ಸ್ಥಾನ ಅದಕ್ಕೆ ಬರುತ್ತೆ. ಯಾವಾಗ ಈ ಒಂದು ಅನುಭವಾನುಸಾರಿಯಾದ ಒಂದು ತರ್ಕದಿಂದ, ಶುಷ್ಕ ತರ್ಕದಿಂದ ಅಲ್ಲ. ಅಲ್ಲಿ ಸೂಚನೆ ಏನು ಮಾಡಿದ್ರು ನೋಡಿ, ಈ ಒಂದು ವೇದಾಂತದಲ್ಲಿ ಶ್ರುತಿ ಇದೆ, ಮತ್ತೆ ತರ್ಕ ಇದೆ, ಆಗಮ ಇದೆ, ಉಪಪತ್ತಿ ಇದೆ, ಎರಡೂ ಇದೆ. ಇದ್ದರೂ ಕೂಡ ಏನಾಗಿದೆ, ಈ ಪ್ರತ್ಯಕ್ಷನೂ ಇದೆ, ಆಗಮಾನ ಎಲ್ಲ ಇದೆಯಲ್ಲ, ಇದ್ದರೂ ಕೂಡ ಅನುಭವ ಎಂಬತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಅನುಭವವನ್ನು ಇಟ್ಟುಕೊಂಡೇ ಈ ಅದ್ವೈತ ವೇದಾಂತ ಇರೋದು. ನೋಡ್ರಿ, ಏನಿ ಬ್ರಹ್ಮ, ಯಾವ ಜಗತ್ತು ಏನು ಇಲ್ವಂತೆ, ಅವನೊಬ್ಬನೇ, ಎಲ್ಲಾರು ಯಾರ ಅನುಭವದಲ್ಲಾರು ಇದೆಯಾ ಅಂದ್ರೆ, ಈ ಅದ್ವೈತ ಸಿದ್ಧಾಂತ ಹೊರಟಿರೋದೇ ಅನುಭವದ ತಳಹದಿ ಮೇಲೆ. ಅನುಭವ ಇಲ್ಲದೆ ಅದ್ವೈತ ವೇದಾಂತ ಇಲ್ಲವೇ ಇಲ್ಲ. ಆದ್ರೆ ಇದು ಗೊತ್ತಿಲ್ಲ ಅಷ್ಟೇ. ನಾವು ನೋಡ್ತಾ ಇದ್ದೇವೆ, ಪ್ರಪಂಚ ಕಾಣ್ತಾ ಇದೆ, ಏನ್ರಿ ಯಾವುದು ಇಲ್ಲ ಅಂತಾನೆ, ಯಾರ ಅನುಭವದಲ್ಲೂ ಇದೆಯೇನ್ರಿ ಇದು ಅಂತ ಹೇಳ್ಬಿಡ್ತೇವೆ. ಅದರ ಇಂಥ ವಾಕ್ಯಗಳು ಈ ಒಂದು ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ಮಾತ್ರ, ಭಾಷ್ಯವಾಕ್ಯಗಳನ್ನು ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ಯಾವುದಾಯ್ತು, ಇದು ಈ ಬ್ರಹ್ಮಣ ಜಗತ್ಕಾರಣ ವ್ಯವಹಾರದಲ್ಲಿ ಒಂದು ಘಟ್ಟ. ಈ ಮುಂದಿನದಲ್ಲಿ ಈ ಇನ್ನೊಂದು ಬೇರೆ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.